ಓಂ ಶಾಂತಿ. ಹ್ಮ್. ನಮಸ್ಕಾರ. ಇವತ್ತು 28ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಪಾಂಡವ ಭವನ ಮಧುಬನದಲ್ಲಿ ಇವತ್ತಿನ ಮುರಳಿ ಕ್ಲಾಸ್ ಕೇಳಿದ ಮೇಲೆ ಈ ಪ್ರಶಾಂತವಾದ ವಾತಾವರಣದಲ್ಲಿ ಕೂತು ಆಳವಾದ ಮಂಥನ ಮಾಡೋದು ನಿಜಕ್ಕೂ ಒಂದು ವಿಶೇಷ ಅನುಭವ. ಹೌದು, ಖಂಡಿತ. ಇವತ್ತಿನ ಮಂಥನದ ಒಟ್ಟಾರೆ ದಿಕ್ಕನ್ನು ನೋಡಿದ್ರೆ ಅಂದ್ರೆ ಇದು ಪ್ರಮುಖವಾಗಿ ಜ್ಞಾನ ಸೂರ್ಯನ ಕಿರಣಗಳಿಂದ ನಮ್ಮ ಆಂತರಿಕ ಅಜ್ಞಾನದ ನಿದ್ರೆಯನ್ನು ಓಡಿಸೋದು ಹೇಗೆ ಅನ್ನೋದರ ಬಗ್ಗೆ ಇದೆ. ನಿಜ. ಜೊತೆಗೆ ದೇಹಾಭಿಮಾನದ ಗೋಜಲಿಂದ ಬಿಡಿಸಿಕೊಂಡು ಆತ್ಮಿಕ ಪ್ರಜ್ಞೆ ಬೆಳೆಸ್ಕೊಳ್ಳೋದು ಮತ್ತು ಅಂತಿಮವಾಗಿ ಭಾರತವನ್ನ ರಾವಣಪುರಿಯಿಂದ ವಿಷ್ಣುಪುರಿಯನ್ನಾಗಿ ಅಂದ್ರೆ ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡುವ ಮಹತ್ತರ ಜವಾಬ್ದಾರಿ ಬಗ್ಗೆನೇ ಇವತ್ತಿನ ಮಂಥನ ಇಲ್ಲಿದೆ. ಈ ಪರಿವರ್ತನೆ ಬಗ್ಗೆ ಮಾತಾಡುವಾಗ ಇವತ್ತಿನ ಮುರಳಿಯ ಸಾರ ನನಗೆ ಬಹಳ ಆಳವಾದ ಜವಾಬ್ದಾರಿಯನ್ನ ನೆನಪಿಸ್ತು. ನಾನು ಯಥಾವತ್ತಾಗಿ ಓದ್ತೀನಿ, ಕೇಳಿ. ಹೇಳಿ. ಮಧುರ ಮಕ್ಕಳೇ, ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಿಮಗೆ ಜ್ಞಾನ ಸೂರ್ಯ ತಂದೆಯೂ ಸಿಕ್ಕಿದ್ದಾರೆ. ನೀವೀಗ ಜಾಗೃತರಾಗಿದ್ದೀರಿ ಅಂದಮೇಲೆ ಅನ್ಯರನ್ನು ಜಾಗೃತಗೊಳಿಸಿ. ವಾವ್, ಎಂಥ ಅದ್ಭುತವಾದ ಮಾತು. ಹೌದು, ಇದು ಕೇವಲ ಕೇಳೋದಕ್ಕೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಇದರಲ್ಲಿ ಬರುವ ಆ ಈಶ್ವರೀಯ ಸಂಪ್ರದಾಯ ಅನ್ನೋ ಪದ ಇದೆಯಲ್ಲ, ಅದು ನಮ್ಮ ಆಧುನಿಕ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ನಾನು ಯೋಚಿಸಿದ್ದೆ. ಹೌದು, ಸಾಮಾನ್ಯವಾಗಿ ಸಂಪ್ರದಾಯ ಅಂದ್ರೆ ನಾವು ಆಚರಿಸುವ ಹಬ್ಬಗಳು ಅಥವಾ ಹೊರಗಿನ ಪದ್ಧತಿಗಳು ಅನ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಈಶ್ವರೀಯ ಸಂಪ್ರದಾಯ ಅಂದ್ರೆ ನಮ್ಮ ಆಲೋಚನೆಗಳು, ದೃಷ್ಟಿಕೋನ ಮತ್ತು ಪ್ರತಿಕ್ರಿಯೆಗಳು ಸಂಪೂರ್ಣವಾಗಿ ಪರಮಪಿತನ ಗುಣಗಳಿಗೆ ಸಮಾನವಾಗಿರಬೇಕು ಅನ್ನೋದು. ಅಂದ್ರೆ ನಮ್ಮ ಬಳಿ ಬರುವ ಪ್ರತಿಯೊಬ್ಬರಿಗೂ ಆ ಶಾಂತಿ ಮತ್ತು ಪ್ರೀತಿಯ ಅನುಭವ ಆಗ್ಬೇಕು ಅಲ್ವಾ? ಖಂಡಿತ. ಜ್ಞಾನಸೂರ್ಯನ ಬೆಳಕು ಅಂದ್ರೆ ಅದು ಕೇವಲ ಮಾಹಿತಿಯಲ್ಲ, ಅದೊಂದು ದೈವಿ ಶಕ್ತಿ. ಅದು ನಮ್ಮೊಳಗಿನ ವಿಕಾರಗಳ ಕತ್ತಲೆಯನ್ನ ಸೀಳುತ್ತೆ. ಅಂದ್ರೆ ನಾವು ಕಚೇರಿಯಲ್ಲಿರ್ಲಿ, ಮನೆಯಲ್ಲಿರ್ಲಿ ಅಥವಾ ಟ್ರಾಫಿಕ್ನಲ್ಲಿ ಸಿಲುಕ್ತಾಗ್ಲೂ. ಹೌದು, ಟ್ರಾಫಿಕ್ನಲ್ಲೂ ಕೂಡ ನಮ್ಮ ಶಾಂತ ಸ್ವಭಾವದ ಮೂಲಕ ಇತರರನ್ನ ಜಾಗೃತಗೊಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ನಿಜ. ಆದ್ರೆ ವಾಸ್ತವದಲ್ಲಿ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಎಲ್ಲರೊಂದಿಗೂ ಯಾವಾಗ್ಲೂ ಶಾಂತವಾಗಿರೋದು ಅಷ್ಟು ಸುಲಭ ಅಲ್ಲ. ಹೌದು. ಅದೇ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳು ಬರ್ತವೆ. ಇವತ್ತಿನ ಪ್ರಶ್ನೋತ್ತರ ವಿಭಾಗದಲ್ಲಿ ಈ ಬಗ್ಗೆನೇ ಬಹಳ ನಿಖರವಾಗಿ ಹೇಳಿದ್ದಾರೆ. ನಾನು ಪ್ರಶ್ನೆ ಓದ್ತೀನಿ. ಓದಿ. ಪ್ರಶ್ನೆ: ಅನೇಕ ಪ್ರಕಾರದ ಘರ್ಷಣೆಗಳಿಗೆ ಕಾರಣ ಹಾಗೂ ಅದಕ್ಕೆ ನಿವಾರಣೆ ಏನಾಗಿದೆ? ಉತ್ತರ: ಯಾವಾಗ ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಅನೇಕ ಪ್ರಕಾರದ ಘರ್ಷಣೆಗಳಾಗುತ್ತವೆ. ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುತ್ತದೆ. ತಂದೆಯೂ ತಿಳಿಸುತ್ತಾರೆ, ದೇಹಿ ಅಭಿಮಾನಿಯಾಗಿ ಸೇವೆಯಲ್ಲಿ ತೊಡಗಿರಿ. ನೆನಪಿನ ಯಾತ್ರೆಯಲ್ಲಿದ್ದಾಗ ಗ್ರಹಚಾರವು ಕಳೆಯುವುದು. ಇದು ಬಹಳ ಪ್ರಮುಖವಾದ ಪಾಯಿಂಟ್. ಇಲ್ಲಿ ಮಾಯೆ ಗ್ರಹಚಾರ ಅನ್ನೋ ಪದ ಬಳಸಿದ್ದಾರೆ. ಕಚೇರಿಯಲ್ಲಿ ಯಾರಾದರೂ ನಮ್ಮ ಕೆಲಸನ ತೀಕಿಸಿದಾಗ ನಾನು ಆತ್ಮ ಅನ್ನೋ ಅರಿವಿನಲ್ಲಿರೋದು ಬಹಳ ಕಷ್ಟ ಅಲ್ವಾ? ಆ ಕ್ಷಣದಲ್ಲಿ ಈ ಧ್ಯಾನನ ಹೇಗೆ ಬಳಸಬೇಕು? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಈ ಮಾಯೆಯ ಗ್ರಹಚಾರನ ಇಂದಿನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅದೊಂದ್ ರೀತಿ ನಮ್ಮ ಆಂತರಿಕ ಇಂಟರ್ನೆಟ್ ಕನೆಕ್ಷನ್ ಅಥವಾ ವೈಫೈ ಕಟ್ಟಾದಾಗ ಬರುವ ಬಫರಿಂಗ್ ಇದ್ದ ಹಾಗೆ. ವೈಫೈ ಬಫರಿಂಗ್. ಒಳ್ಳೆ ಹೋಲಿಕೆ. ಹೌದು. ನಾವ್ಯಾವಾಗ ನಾನು ಈ ದೇಹ, ನನ್ನ ಪೋಸ್ಟ್ ದೊಡ್ಡದು ಅಥವಾ ನನ್ನ ಐಡಿಯಾ ಒಪ್ಕೊಳ್ಳಿಲ್ಲ ಅನ್ನೋ ಅಹಂಕಾರಕ್ಕೆ ಇಳಿತೀವೋ ಆಗ ಪರಮಪಿತನೊಂದಿಗಿನ ನಮ್ಮ ಕನೆಕ್ಷನ್ ಕಟ್ ಆಗುತ್ತೆ. ಅದೇ ಮಾಯೆಯ ಗ್ರಹಚಾರ. ಖಂಡಿತ. ಆಗ ಆಂತರಿಕ ಶಾಂತಿ ಬಫರ್ ಆಗೋಕೆ ಶುರುವಾಗತ್ತೆ, ಕೋಪ ಬರುತ್ತೆ, ಮತ್ತೆ ಘರ್ಷಣೆ ಶುರುವಾಗತ್ತೆ. ಅಂದ್ರೆ ಆ ಘರ್ಷಣೆಗೆ ಮೂಲ ಕಾರಣ ಎದುರಿರೋ ವ್ಯಕ್ತಿಯಲ್ಲ, ಬದಲಾಗಿ ಭಗವಂತನೊಂದಿಗಿನ ನಮ್ಮ ಕನೆಕ್ಷನ್ ಕಟ್ ಆಗಿರೋದು. ನಿಖರವಾಗಿ. ಅದಕ್ಕೆ ನಿವಾರಣೆ ದೇಹಿ ಅಭಿಮಾನಿ ಸ್ಥಿತಿ. ಯಾರಾದ್ರೂ ಟೀಕಿಸಿದಾಗ ಅವರು ಟೀಕಿಸ್ತಿರೋದು ಈ ದೇಹದ ಪಾತ್ರನ. ನಾನಂತೂ ಒಂದು ಶಾಂತ ಸ್ವರೂಪದ ಆತ್ಮ ಅಂತ ನೆನಪಿನ ಯಾತ್ರೆಯಲ್ಲಿ ಇದ್ರೆ ಆ ಕನೆಕ್ಷನ್ ಮತ್ತೆ ಸ್ಟ್ರಾಂಗ್ ಆಗತ್ತೆ. ಅಹಂಕಾರ ಕರಗುತ್ತೆ ಮತ್ತು ಘರ್ಷಣೆ ಅಲ್ಲಿಗೆ ನಿಲ್ಲುತ್ತೆ. ಹೌದು. ಈಗ ನಾವು ಮುರಳಿಯ ಮುಖ್ಯ ಪಾಯಿಂಟ್ಗಳ ಆಧಾರದ ಮೇಲೆ ತೀವ್ರ ಪುರುಷಾರ್ಥಕ್ಕಾಗಿ ಕೆಲವು ಪ್ರಮುಖ ರಹಸ್ಯಗಳನ್ನ ಮಂಥನ ಮಾಡೋಣ. ಭಾರತವನ್ನ ರಾವಣಪುರಿಯಿಂದ ವಿಷ್ಣುಪುರಿಯನ್ನಾಗಿ ಮಾಡುವ ಬಗ್ಗೆ ಬಹಳ ಆಳವಾದ ವಿಚಾರಗಳಿವೆ. 5000 ವರ್ಷಗಳ ಹಿಂದೆ ಇದೇ ಭಾರತ ಸಂಪೂರ್ಣ ಸ್ವರ್ಗವಾಗಿತ್ತು. ಈಗ ವಿಕಾರಗಳಿಂದ ರಾವಣ ಪುರಿಯಾಗಿದೆ ಅಲ್ವಾ? ಇದನ್ನ ಮತ್ತೆ ಸ್ವರ್ಗ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಆದ್ರೆ ಈ ರಾವಣಪುರಿ ಮತ್ತು ವಿಷ್ಣುಪುರಿಯನ್ನ ನಾವು ಆಧುನಿಕ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ಬೋದು? ಕೇವಲ ಇತಿಹಾಸ ಅಂತ ಅಲ್ಲವಲ್ಲ? ಖಂಡಿತ ಅಲ್ಲ. ಇದನ್ನ ನಾವು ಕೇವಲ ಭೌಗೋಳಿಕ ಅಥವಾ ಐತಿಹಾಸಿಕ ಬದಲಾವಣೆ ಅಂತ ನೋಡಬಾರದು. ಇದು ನೇರವಾಗಿ ನಮ್ಮ ಇಂದಿನ ಮಾನಸಿಕ ಸ್ಥಿತಿಯ ಪ್ರತಿಬಿಂಬ. ಅಂದ್ರೆ ರಾವಣಪುರಿ ಎಂದರೆ
ಇಂದಿನ ಗೊಂದಲಮಯ ಒತ್ತಡದ ಮಾನಸಿಕ ಸ್ಥಿತಿನಾ? ಹೌದು, ಎಲ್ಲರಲ್ಲೂ ಆಂತರಿಕ ಅರಾಜಕತೆ ಇದೆ. ಅನೇಕ ತಲೆಗಳ ರಾವಣನಂತೆ ಮನಸ್ಸು 10 ಹಲವು ದಿಕ್ಕುಗಳಿಗೆ ಹರಿದಾಡ್ತಾ ಇದೆ. ವಿಷ್ಣುಪುರಿ ಅಂದ್ರೆ ಆಂತರಿಕ ಶಾಂತಿ, ಶಿಸ್ತು ಮತ್ತು ದೈವಿ ಗುಣಗಳ ಸಾಮರಸ್ಯ. ಶ್ರೀಮತದ ಆಧಾರದ ಮೇಲೆ ಅಂದ್ರೆ ಪರಮಪಿತನ ನಿರ್ದೇಶನದಂತೆ ನಾವು ನಮ್ಮ ಯೋಚನೆಗಳನ್ನ ಬದಲಾಯಿಸಿದಾಗ ಆಂತರಿಕ ಸ್ವರ್ಗ ಸೃಷ್ಟಿಯಾಗುತ್ತೆ ಅಲ್ವಾ? ಹೌದು, ಪ್ರತಿಯೊಬ್ಬರ ಆಂತರಿಕ ಸ್ವರ್ಗವೇ ಒಟ್ಟಾರೆಯಾಗಿ ಭಾರತವನ್ನ ಮತ್ತೆ ಸ್ವರ್ಗವನ್ನಾಗಿ ಮಾಡುತ್ತೆ. ಹಾಗಾದ್ರೆ ಈ ಕಾರ್ಯಕ್ಕಾಗಿ ಭಗವಂತನ ಅವತರಣೆಯ ಬಗ್ಗೆ ನಾವು ಆಚರಿಸುವ ಶಿವ ಜಯಂತಿಯ ನಿಜವಾದ ಅರ್ಥನೂ ಬದಲಾಗುತ್ತೆ. ಖಂಡಿತ. ನಾವು ಸಾಮಾನ್ಯವಾಗಿ ಉಪವಾಸ ಮಾಡಿ ಜಾಗರಣೆ ಮಾಡೋದನ್ನೇ ಜಯಂತಿ ಅನ್ಕೊಂಡಿದ್ವಿ. ಆದರೆ ವಾಸ್ತವವಾಗಿ ಇದು ನಮ್ಮ ಆಂತರಿಕ ಜಾಗರಣೆ. ನಿಜ, ಉಪವಾಸ ಜಾಗರಣೆಗಳು ಭೌತಿಕ ಮಟ್ಟದ ಆಚರಣೆಗಳು. ಆದರೆ ನಿರಾಕಾರ ಪರಮಪಿತ ಈ ಸೃಷ್ಟಿ ನಾಟಕದ ಅಂತಿಮ ಸಮಯದಲ್ಲಿ ಬಂದು ಈ ಹಳೆಯ ಪತಿತ ಪ್ರಪಂಚವನ್ನ ಪಾವನವನ್ನಾಗಿ ಮಾಡುವ ರುದ್ರಜ್ಞಾನ ಯಜ್ಞವನ್ನ ರಚಿಸಿದ್ದಾರೆ. ಅದೇ ಶಿವಜಯಂತಿಯ ನೈಜ ಅರ್ಥ. ಹೌದು, ಇದು ಯಾವುದೋ ಕುಂಡದಲ್ಲಿ ಕಟ್ಟಿಗೆ ಹಾಕಿ ಮಾಡುವ ಯಜ್ಞ ಅಲ್ಲ. ಇದೊಂದು ಜ್ಞಾನದ ಅಗ್ನಿ. ನಮ್ಮಲ್ಲಿರುವ ಕೆಟ್ಟ ಅಭ್ಯಾಸಗಳನ್ನ, ಕೋಪ, ಅಸೂಯೆ, ಅಹಂಕಾರ ಅನ್ನೋ ಹವಿಸ್ಸನ್ನ ಈ ಯಜ್ಞಕ್ಕೆ ಹಾಕಿ ಭಸ್ಮ ಮಾಡಬೇಕು. ಈ ಯಜ್ಞದ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ನಮಗೆ ತಿಳಿಯುತ್ತೆ ಅಂತಾರೆ. ಆದರೆ ದೊಡ್ಡ ದೊಡ್ಡ ಋಷಿಮುನಿಗಳೇ ಸೃಷ್ಟಿಕರ್ತನ ಬಗ್ಗೆ ನೇತಿ ಅಂದ್ರೆ ನಮಗೆ ತಿಳಿದಿಲ್ಲ ಅಂದಿದ್ರು. ಈಗ ಸ್ವತಃ ಸೃಷ್ಟಿಕರ್ತನೇ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಹೌದು. ಇದನ್ನ ತಿಳಿದ ಮೇಲೆ ಅಜ್ಞಾನದ ನಿದ್ರೆಯಲ್ಲಿರೋರನ್ನ ಎಚ್ಚರಿಸೋ ಕರ್ತವ್ಯ ನಮ್ಮ ಮೇಲಿದೆ. ಆದರೆ ನಾವು ಆಧ್ಯಾತ್ಮಿಕ ಸೇವೆಗೆ ಹೋದಾಗ ಅಲ್ಲಿಯೂ ಘರ್ಷಣೆಗಳೂ ಬರ್ತವೆ. ಮುರಳಿಯಲ್ಲಿ ಒಂದು ಗುಹ್ಯ ರಹಸ್ಯ ಇದೆ. ಬ್ರಹ್ಮನಿಂದ ವಿಷ್ಣು ಮತ್ತು ವಿಷ್ಣುವಿನಿಂದ ಬ್ರಹ್ಮ ಆಗುವ ಪ್ರಕ್ರಿಯೆ. ಈ ರಹಸ್ಯವನ್ನ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸ್ಬೋದು? ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರಮೋಷನ್ ಮತ್ತು ಡಿಮೋಷನ್ ಇದ್ದ ಹಾಗೆ. ಪ್ರಮೋಷನ್ ಮತ್ತು ಡಿಮೋಷನ್ ವಿವರಿಸಿ. ನೋಡಿ, ಬ್ರಹ್ಮತಂದೆ ತಮ್ಮ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ಜ್ಞಾನ ಮತ್ತು ಯೋಗದ ಪುರುಷಾರ್ಥ ಮಾಡಿ ವಿಕಾರಗಳನ್ನ ಗೆದ್ದು ಸಂಪೂರ್ಣ ಪಾವನರಾಗ್ತಾರೆ. ಈ ಪರಿಪೂರ್ಣ ಸ್ಥಿತಿಯೇ ವಿಷ್ಣುವಿನ ಸ್ವರೂಪ, ಅಂದ್ರೆ ಸತ್ಯಯುಗದ ದೈವೀ ಸ್ಥಿತಿ. ಇದು ಪ್ರಮೋಷನ್. ಹೌದು. ನಂತರ ಅದೇ ದೇವತೆಗಳು 84 ಜನ್ಮಗಳ ಚಕ್ರ ಪೂರೈಸಿ ಯುಗಗಳು ಉರುಳಿದಂತೆ ತಮ್ಮ ಕಲೆಗಳನ್ನ ಕಳೆದುಕೊಂಡು ಕಲಿಯುಗದ ಅಂತ್ಯದಲ್ಲಿ ಮತ್ತೆ ಸಾಧಾರಣ ಮನುಷ್ಯರಾಗ್ತಾರೆ. ಇದು ಡಿಮೋಷನ್. ಆಗ ಭಗವಂತ ಮತ್ತೆ ಪ್ರವೇಶಿಸಿ ಅವರನ್ನ ಬ್ರಹ್ಮನನ್ನಾಗಿ ಮಾಡಿ ಜ್ಞಾನ ನೀಡಿ ಮತ್ತೆ ಮೇಲಕ್ಕೆತ್ತುತ್ತಾರಲ್ವಾ? ಹೌದು. ಈ ಸೈಕಲನ್ನ ಅರ್ಥ ಮಾಡಿಕೊಂಡ್ರೆ ಸೇವೆಯಲ್ಲಿ ಘರ್ಷಣೆಗಳು ಬಂದಾಗ ನಮ್ಮ ಅಹಂಕಾರ ಎಲ್ಲಿ ಅಡ್ಡಿಯಾಗ್ತಿದೆ ಅಂತ ಸುಲಭವಾಗಿ ಗುರುತಿಸಬಹುದು. ಅಂದ್ರೆ ಈ ಚಕ್ರ ನಿರಂತರವಾಗಿ ನಡೀತಾನೆ ಇರುತ್ತೆ. ಈ ಏರಿಳಿತಗಳನ್ನ ನಾವು ಏಣಿ ಚಿತ್ರದಲ್ಲಿ ಅಂದ್ರೆ ಲ್ಯಾಡರ್ ಪಿಕ್ಚರ್ನಲ್ಲಿ ಸ್ಪಷ್ಟವಾಗಿ ಕಾಣ್ತೀವಿ. 84 ಜನ್ಮಗಳ ಚಕ್ರ, ಇಳಿಯುವ ಕಲೆ ಮತ್ತು ಏರುವ ಕಲೆ. ನಿಜ. ಸತ್ಯಯುಗದಿಂದ ಕಲಿಯುಗದವರೆಗೆ ನಮ್ಮ ಮಾನಸಿಕ ಕಲೆಗಳು, ಶಕ್ತಿಗಳು ಹೇಗೆ ಹಂತ ಹಂತವಾಗಿ ಇಳಿದವು ಅನ್ನೋದು ಇಳಿಯುವ ಕಲೆ. ಈಗ ಜ್ಞಾನದ ಬಲದಿಂದ ಮತ್ತೆ ಮೇಲೇರುತ್ತಿರೋದು ಏರುವ ಕಲೆ. ಇಲ್ಲಿ ನಾವು ಕಲಿಯುಗದ ಅಂತಿಮ ಘಟ್ಟದಿಂದ ನೇರವಾಗಿ ಸತ್ಯಯುಗಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ನಾವು ಮೊದಲು ನಮ್ಮ ಆಂತರಿಕ ಮೂಲ ಮನೆಯಾದ ಶಾಂತಿಧಾಮಕ್ಕೆ ಅಥವಾ ಪರಮಧಾಮಕ್ಕೆ ಮರಳಬೇಕು. ಮನಸ್ಸನ್ನ ಸಂಪೂರ್ಣ ನಿರ್ವಿಕಲ್ಪ ಶಾಂತಸ್ಥಿತಿಗೆ ತಗೊಂಡೋಗ್ಬೇಕು. ಅಲ್ಲಿಂದಲೇ ಹೊಸ ನಾಟಕ, ಹೊಸ ಪಾತ್ರ ಶುರುವಾಗೋದು. ಈ ಪಾತ್ರಧಾರಿಗಳು ಅಥವಾ ಆಕ್ಟರ್ಸ್ ಅನ್ನೋ ಪದ ಬಹಳ ಆಸಕ್ತಿದಾಯಕ. ನಾವು ಕೇವಲ ಈ ಸೃಷ್ಟಿ ನಾಟಕದ ಪಾತ್ರಧಾರಿಗಳು ಅನ್ನೋ ಅರಿವು ಬಂದ್ರೆ ದೈನಂದಿನ ಆತಂಕಗಳು ಎಷ್ಟೋ ಕಡಿಮೆ ಆಡುತ್ತೆ. ಆಫೀಸ್ನಲ್ಲಿ ಯಾರಾದ್ರೂ ಕೋಪಗೊಂಡ್ರೆ ಇದವರ ಪಾತ್ರ ಅಂತ ಬಿಟ್ಟುಬಿಡ್ಬೋದು. ಎಕ್ಸಾಕ್ಟ್ಲಿ. ನಾವೇ ಆ ಪಾತ್ರ ಅಂತ ನಂಬಿಬಿಟ್ಟಿದ್ದೀವಿ. ನಾನು ಮ್ಯಾನೇಜರ್, ನಾನು ಶ್ರೀಮಂತ ಅನ್ನೋ ಟೈಟಲ್ಗಳನ್ನ ನೈಜ ಅನ್ಕೊಂಡಿದೀವಿ. ಆ ಅರಿವು ಬಂದ್ರೆ ಜೀವನದ ಕಷ್ಟಗಳು ಕೇವಲ ನಾಟಕದ ದೃಶ್ಯಗಳಾಗಿ ಕಾಣುತ್ತವೆ. ಇದೇ ತೀವ್ರ ಪುರುಷಾರ್ಥ. ಹೌದು. ಈಗ ನಾವು ಮುರಳಿಯ ಧಾರಣೆಗಾಗಿ ಮುಖ್ಯ ಸಾರವನ್ನ ಗಮನಿಸೋಣ. ನಾನು ಯಥಾವತ್ತಾಗಿ ಓದ್ತೀನಿ. ಓದಿ. 1. ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಮಾಡಲು ಅಥವಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಪರಸ್ಪರ ಮಂಥನ ಮಾಡಬೇಕಾಗಿದೆ. ಶ್ರೀಮತದನುಸಾರ ಭಾರತದ ಇಂತಹ ಸೇವೆ ಮಾಡಬೇಕಾಗಿದೆ. 2. ಸರ್ವೀಸ್ನಲ್ಲಿ ಉನ್ನತಿ ಮಾಡಿಕೊಳ್ಳಲು ಹಾಗೂ ಸರ್ವೀಸ್ನಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲು ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಇದರ ಪ್ರಾಯೋಗಿಕ ಮಹತ್ವದ ಬಗ್ಗೆ ಯೋಚಿಸಿದ್ರೆ ನಮ್ಮ ದಿನನಿತ್ಯದ ಮಾತುಕತೆಗಳು ಹೇಗಿರುತ್ತೆ ಅಂತ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಹೌದು. ನಾವು ಸ್ನೇಹಿತರನ್ನ ಭೇಟಿಯಾದಾಗ
ಫೋನ್ನಲ್ಲಿ ಮಾತಾಡುವಾಗ ಬಹುತೇಕ ಸಮಯ ಕೇವಲ ಬೇರೆಯವರ ಬಗ್ಗೆ, ರಾಜಕೀಯದ ಬಗ್ಗೆ ಅಥವಾ ವ್ಯರ್ಥ ವಿಷಯಗಳ ಬಗ್ಗೆನೇ ಇರುತ್ತೆ. ಅದೇ ಧಾರಣೆಯ ಮೊದಲ ಪಾಯಿಂಟ್ನ ತಿರುಳು. ನಾವು ಬೆರೆಯುವಾಗ ಮಾತುಕತೆ ವ್ಯರ್ಥವಾಗಿರಬಾರ್ದು. ನಾವು ಈ ಜಗತ್ತಿಗೆ ಹೇಗೆ ಸುಖಶಾಂತಿ ನೀಡಬಹುದು ಅನ್ನೋ ಬಗ್ಗೆ ಮಂಥನ ಇರಬೇಕು. ಎರಡನೇ ಪಾಯಿಂಟ್ನಲ್ಲಿ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು ಅಂತಿದೆ. ಹೌದು, ಇದು ಕೇವಲ ಬೆಳಿಗ್ಗೆ ಕ್ಲಾಸ್ ಕೇಳಿ ಮುಕ್ತಾಯಗೊಳಿಸೋದಲ್ಲ. ಹಸುವೊಂದು ಹುಲ್ಲನ್ನ ತಿಂದ ಮೇಲೆ ದಿನವಿಡೀ ನಿಧಾನವಾಗಿ ಮೆಲಕು ಹಾಕುವ ಹಾಗೆ ನಾವು ಕೇಳಿದ ಜ್ಞಾನದ ಬಿಂದುಗಳನ್ನ ಟ್ರಾಫಿಕ್ನಲ್ಲಿರುವಾಗ ಅಥವಾ ಅಡಿಗೆ ಮಾಡುವಾಗ ಮೆಲಕು ಹಾಕಬೇಕು. ಆಗ ಮಾತ್ರ ಆ ಜ್ಞಾನ ನಮ್ಮ ರಕ್ತಗತ ಆಗುತ್ತೆ ಮತ್ತು ದೈನಂದಿನ ಒತ್ತಡಗಳನ್ನು ಎದುರಿಸುವ ಶಕ್ತಿಯಾಗಿ ಬದಲಾಗುತ್ತೆ ಅಲ್ವಾ? ಖಂಡಿತ. ಇವತ್ತಿನ ಮಂಥನದಲ್ಲಿ ನನಗೆ ಬಹಳ ಕಾಡಿದ ಮತ್ತೊಂದು ಅಂಶ ಅಂದ್ರೆ ವರದಾನದ ಮಾತುಗಳು. ನಾನು ವರದಾನ ಓದ್ತೀನಿ. ಹೇಳಿ. ಪವಿತ್ರತೆಯ ಆಧಾರದ ಮೇಲೆ ಸುಖಶಾಂತಿಯ ಅನುಭವ ಮಾಡುವಂತಹ ನಂಬರ್ 1 ಅಧಿಕಾರಿ ಭವ. ಯಾವ ಮಕ್ಕಳು ಪವಿತ್ರತೆಯ ಪ್ರತಿಜ್ಞೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ತಾರೆ ಅವರಿಗೆ ಸ್ವತಃವಾಗಿಯೇ ಸುಖಶಾಂತಿಯ ಅನುಭೂತಿ ಆಗುತ್ತದೆ. ಪವಿತ್ರತೆಯ ಅಧಿಕಾರವನ್ನು ತೆಗೆದುಕೊಳ್ಳುವುದರಲ್ಲಿ ನಂಬರ್ 1 ಆಗಿರುವುದು ಅರ್ಥಾತ್ ಸರ್ವಪ್ರಾಪ್ತಿಗಳಲ್ಲಿ ನಂಬರ್ 1 ಆಗುವುದು. ಆದ್ದರಿಂದ ಪವಿತ್ರತೆಯ ಬುನಾದಿಯನ್ನೆಂದಿಗೂ ಬಲಹೀನ ಮಾಡಬಾರದು. ಈ ರೀತಿ ಇದ್ದಾಗಲೇ ಲಾಸ್ಟ್ ಸೋ ಫಾಸ್ಟ್ ಹೋಗಬಹುದು. ಇದೇ ಧರ್ಮದಲ್ಲಿ ಸದಾ ಸ್ಥಿತರಾಗಿರಿ. ಭಲೇ ವ್ಯಕ್ತಿ, ಭಲೇ ಪ್ರಕೃತಿ, ಭಲೇ ಪರಿಸ್ಥಿತಿಗಳು ಎಷ್ಟಾದನೂ ಅಲುಗಾಡಿಸಲಿ. ಆದರೆ ಧರಣಿ ಬಾಯ್ಬಿಟ್ರೂ ಧರ್ಮವನ್ನು ಬಿಡಬಾರದು. ಬಹಳ ಶಕ್ತಿಶಾಲಿ ವರದಾನ. ಹೌದು. ಈ ವರದಾನದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಮೂಡ್ತಾ ಇವೆ. ಮೊದಲನೇದಾಗಿ, ಪವಿತ್ರತೆ ಪ್ರತಿಜ್ಞೆಯು ನಮ್ಮನ್ನ ಪರಮಪಿತಾ ತಂದೆಗೆ ಸಮಾನ ಮಾಡೋದು ಹೇಗೆ? ನೋಡಿ, ಪವಿತ್ರತೆ ಅಂದ್ರೆ ನಾವು ಸಾಮಾನ್ಯವಾಗಿ ಕೇವಲ ದೈಹಿಕ ಬ್ರಹ್ಮಚರ್ಯ ಅಥವಾ ಹೊರಗಿನ ಶುಚಿತ್ವ ಅಂತ ಭಾವಿಸ್ತೀವಿ. ಆದ್ರೆ ಪರಮಪಿತನ ಪವಿತ್ರತೆ ಅನ್ನೋದು ಮನಸ್ಸು, ಮಾತು ಮತ್ತು ಕರ್ಮಗಳ ಸಂಪೂರ್ಣ ಶುದ್ಧಿ. ಅಂದ್ರೆ ಯೋಚನೆಗಳಲ್ಲಿ ಯಾರಿಗೂ ಕೇಳು ಬಯಸ್ತಿರೋದು, ಟೀಕಿಸ್ತಿರೋದು ಅಲ್ವಾ? ಹೌದು. ಸದಾ ಶುಭ ಭಾವನೆ ಇಟ್ಕೊಳ್ಳೋದೇ ನಿಜವಾದ ಪವಿತ್ರತೆ. ಈ ಡಿಜಿಟಲ್ ಯುಗದಲ್ಲಿ ಅನಗತ್ಯ ಮಾಹಿತಿಯನ್ನ, ನೆಗೆಟಿವ್ ನ್ಯೂಸ್ಗಳನ್ನ ಮೆದುಳಿಗೆ ತುಂಬಿಕೊಳ್ಳದೆ ಇರೋದು ಕೂಡ ಪವಿತ್ರತೆಯೇ. ವಾವ್, ಇದೊಂದು ಹೊಸ ದೃಷ್ಟಿಕೋನ. ಯಾವಾಗ ನಮ್ಮ ಮನಸ್ಸು ಸ್ಫಟಿಕದಂತೆ ಶುದ್ಧವಾಗುತ್ತೋ ಆಗ ನಾವು ಪರಮಪಿತನ ಆವರ್ತನಕ್ಕೆ ಅಂದ್ರೆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತೀವಿ. ಆಗ ಆ ಆಂತರಿಕ ಸುಖ ಶಾಂತಿ ನಮ್ಮ ಜನ್ಮಸಿದ್ಧ ಹಕ್ಕಾಗುತ್ತೆ. ಬಹಳ ಸ್ಪಷ್ಟವಾದ ವಿವರಣೆ. ನನಗೊಂದು ಮತ್ತೊಂದು ಪ್ರಶ್ನೆ ಇದೆ. ಪರಿಸ್ಥಿತಿಗಳು ಎಷ್ಟೇ ಅಲುಗಾಡಿಸಿದ್ರು, ಧರಣಿ ಬಾಯಿ ಬಿಟ್ರೂ ಧರ್ಮವನ್ನ ಬಿಡದಿರುವುದು ಅಂದ್ರೇನು? ಇಲ್ಲಿ ಧರ್ಮ ಅಂದ್ರೆ ಲೌಕಿಕ ಮತದ ಬಗ್ಗೆ ಹೇಳ್ತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇಲ್ಲಿ ಧರ್ಮರಂದ್ರೆ ಆತ್ಮದ ಮೂಲ ಸ್ವಭಾವ, ಅಂದ್ರೆ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆ. ಅಂದ್ರೆ ಜೀವನದಲ್ಲಿ ಅಂದುಕೊಂಡಂತೆ ಏನೂ ಆಗದಿದ್ದಾಗ ಅಥವಾ ಪ್ರಕೃತಿ ವಿಕೋಪಗಳು ಎದುರಾದಾಗ ನಮ್ಮ ಮನಸ್ಸು ವಿಚಲಿತವಾಗುತ್ತೆ ಅಲ್ವಾ? ಹೌದು. ಕೋಪ ಬರುತ್ತೆ, ಪ್ರತಿಕಾರ ತೀರಿಸಿಕೊಳ್ಳೋ ಬುದ್ಧಿ ಬರುತ್ತೆ. ಆ ಕ್ಷಣದಲ್ಲಿ ನಮ್ಮ ಶಾಂತಿಯ ಸ್ವಭಾವವನ್ನ ನಾವು ಬಿಟ್ಬಿಡ್ತೀವಿ. ಓ, ಅದೇ ನಮ್ಮ ಮೂಲ ಧರ್ಮವನ್ನ ಬಿಟ್ಟ ಹಾಗೆ. ಎಕ್ಸಾಕ್ಟ್ಲಿ. ಆದ್ರೆ ವರದಾನ ಹೇಳೋದು, ಭೂಮಿಯೇ ಬಾಯಿ ಬಿಟ್ರೂ ಸರಿ, ಎಂತಹ ಕಠಿಣ ಪರಿಸ್ಥಿತಿ ಬಂದ್ರೂ ಸರಿ, ನಾನು ನನ್ನ ಶಾಂತಿಯ ಮತ್ತು ಪವಿತ್ರತೆಯ ಸ್ವಭಾವವನ್ನ ಬಿಡೋದಿಲ್ಲ ಅನ್ನೋ ದೃಢ ನಿಶ್ಚಯ ಮಾಡೋದೇ ಧರ್ಮವನ್ನ ಕಾಯ್ಕೊಳ್ಳೋದು. ಎಂಥ ಕಮಿಟ್ಮೆಂಟ್ ಇದು! ಮೂಲ ಸ್ವಭಾವವನ್ನು ಕಾಪಾಡಿಕೊಳ್ಳೋದೇ ನಿಜವಾದ ಧರ್ಮ. ಈಗ ಹಿಂದಿನ ಸ್ಲೋಗನ್ ಓದ್ತೀನಿ. ಓದಿ. ವ್ಯರ್ಥದಿಂದ ಮುಗ್ಧರಾಗುತ್ತೀರೆಂದರೆ ಸತ್ಯ ಸತ್ಯ ಪುಣ್ಯಾತ್ಮರು ಆಗಿಬಿಡುವಿರಿ. ಸಾಮಾನ್ಯವಾಗಿ ಪುಣ್ಯ ಅಂದ್ರೆ ದಾನ ಧರ್ಮ ಮಾಡೋದು, ಬಡವರಿಗೆ ಸಹಾಯ ಮಾಡೋದು ಅನ್ಕೊಳ್ತೀವಿ. ಆದರೆ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗೋದು ಹೇಗೆ ನಮ್ಮನ್ನು ನಿಜವಾದ ಪುಣ್ಯಾತ್ಮರನ್ನಾಗಿ ಮಾಡುತ್ತೆ? ಇದರ ಹಿಂದಿನ ವಿಶ್ಲೇಷಣೆ ಏನು? ಇದೊಂದು ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯ. ಭೌತಿಕ ದಾನ ಧರ್ಮಗಳು ಖಂಡಿತ ಒಳ್ಳೆಯದೇ, ಆದ್ರೆ ಅದೆಲ್ಲಕ್ಕಿಂತ ದೊಡ್ಡ ಪುಣ್ಯ ನಮ್ಮ ಮನಸ್ಸಿನ ಶಕ್ತಿಯನ್ನ ಉಳಿಸ್ಕೊಳ್ಳೋದು. ಅಂದ್ರೆ ನಮ್ಮ ಆಲೋಚನೆಗಳ ಶಕ್ತಿ. ಹೌದು. ನಮ್ಮ ಪ್ರತಿಯೊಂದು ಸಂಕಲ್ಪಕ್ಕೂ ಒಂದು ಶಕ್ತಿ ಇರುತ್ತೆ. ಅದು ನಮ್ಮ ಆಂತರಿಕ ಬ್ಯಾಟರಿಯ ಶಕ್ತಿಯನ್ನ ಬಳಸುತ್ತೆ. ನಾವು ಗತಕಾಲದ ಕೆಟ್ಟ ಘಟನೆಗಳನ್ನ ನೆನಪಿಸ್ಕೊಳ್ತಾ ಬೇರೆಯವರ ತಪ್ಪುಗಳನ್ನ ವಿಶ್ಲೇಷಣೆ ಮಾಡ್ತಾ ಕೂತ್ರೆ ಅದೇ ವ್ಯರ್ಥ. ಅದು ಬ್ಯಾಟರಿ ಡ್ರೈನ್ ಆದ ಹಾಗೆ. ಹೌದು. ನಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಹಿನ್ನೆಲೆಯಲ್ಲಿ ನೂರಾರು ಆಪ್ಗಳು ರನ್ ಆಗ್ತಿದ್ರೆ ಬ್ಯಾಟರಿ ವೇಗವಾಗಿ ಖಾಲಿಯಾಗುತ್ತೆ ಅಲ್ವಾ? ಹಾಗೆ ಈ ವ್ಯರ್ಥ ಯೋಚನೆಗಳು ಆಂತರಿಕ ಶಾಂತಿಯ ಬ್ಯಾಟರಿಯನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ತವೆ. ನಿಜ. ಯಾವಾಗ ನಾವು ಈ ವ್ಯರ್ಥ ಸಂಕಲ್ಪಗಳಿಗೆ ಪೂರ್ಣ ವಿರಾಮ ಇಡ್ತೀವೋ ಆಗ ನಮ್ಮೊಳಗೆ ಅಗಾಧವಾದ ಸಕಾರಾತ್ಮಕ ಶಕ್ತಿ ಶೇಖರಣೆ ಆಗುತ್ತೆ. ಆ ತುಂಬಿದ ಶಕ್ತಿಯಿಂದ ನಾವು ಇತರರಿಗೆ ನಮ್ಮ ಉಪಸ್ಥಿತಿಯಲ್ಲೇ ಶಾಂತಿಯ ಅನುಭವ ಮಾಡಿಸಬಹುದು.
ಅಂದ್ರೆ ಯಾರು ಶುಭ ಸಂಕಲ್ಪಗಳಿಂದ ಕೂಡಿರ್ತಾರೋ ಅವರೇ ಸತ್ಯ ಪುಣ್ಯಾತ್ಮರು. ಹೌದು, ಅವರ ಒಂದು ದೃಷ್ಟಿ, ಅವರ ಒಂದು ನಗುವೆ ಇತರರಿಗೆ ಪುಣ್ಯದ ಫಲ ನೀಡಬಲ್ಲದು. ಬ್ಯಾಟರಿ ಡ್ರೇನ್ ಆಗುವ ಹೋಲಿಕೆ ಬಹಳ ಕರಾರುವಾಕ್ಕಾಗಿದೆ. ಈಗ ಮುರಳಿಯ ಅವ್ಯಕ್ತ ಸೂಚನೆಯನ್ನ ಗಮನಿಸೋಣ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಪ್ರತಿಯೊಂದು ಮಗುವು ಏಕರಸ ಶ್ರೇಷ್ಠ ಸ್ಥಿತಿಯ ಆಸನಧಾರಿ, ಏಕಾಂತವಾಸಿ, ಅಶರೀರಿ, ಏಕತೆಯ ಸ್ಥಾಪಕ, ಏಕಾನಾಮಿಯ ಅವತಾರರಾಗಬೇಕೆಂದು ಬಾಪ್ತಾದರವರು ಬಯಸುತ್ತಾರೆ. ಒಬ್ಬರಿನೊಬ್ಬರ ವಿಚಾರಗಳನ್ನು ತಿಳಿದುಕೊಂಡು ಸನ್ಮಾನ ಕೊಟ್ಟು, ಒಬ್ಬರಿನೊಬ್ಬರಿಗೆ ಸೂಚನೆ ಕೊಟ್ಟು, ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡಿ, ಪರಸ್ಪರದಲ್ಲಿ ಸಂಘಟನೆಯ ಶಕ್ತಿಯ ಸ್ವರೂಪ ಪ್ರತ್ಯಕ್ಷ ಮಾಡಿ. ಏಕೆಂದರೆ ನಿಮ್ಮ ಸಂಘಟನೆಯ ಏಕತೆಯ ಶಕ್ತಿ ಇಡೀ ಬ್ರಾಹ್ಮಣ ಪರಿವಾರವನ್ನು ಸಂಘಟನೆಯಲ್ಲಿ ತರುವುದಕ್ಕಾಗಿ ನಿಮಿತ್ತವಾಗಿದೆ. ಇದು ಸಂಘಟನೆಯ ಆಳವಾದ ಪಾಠ. ಇಲ್ಲಿ ಬಹಳ ದೊಡ್ಡ ಪದಗಳಿವೆ. ಏಕರಸ, ಏಕಾಂತವಾಸಿ, ಅಶರೀರಿ. ಇವುಗಳನ್ನು ದಿನನಿತ್ಯದ ಆಫೀಸ್ ಮೀಟಿಂಗ್ಗಳಲ್ಲಿ ಅಥವಾ ಕುಟುಂಬದಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದು? ಮೇಲ್ನೋಟಕ್ಕೆ ಈ ಪದಗಳು ಸನ್ಯಾಸಿಗಳಿಗೆ ಮಾತ್ರ ಸೀಮಿತ ಎನಿಸಬಹುದು, ಆದರೆ ಇವು ಅತ್ಯಂತ ಪ್ರಾಯೋಗಿಕವಾಗಿವೆ. ಏಕರಸ ಸ್ಥಿತಿ ಅಂದ್ರೆ ಟೀಕೆ ಬರ್ಲಿ, ಪ್ರಶಂಸೆ ಬರ್ಲಿ, ನಮ್ಮ ಆಂತರಿಕ ಪ್ರತಿಕ್ರಿಯೆ ಒಂದೇ ರೀತಿ ಸಮತೋಲನದಲ್ಲಿ ಇರೋದು. ಓಕೆ. ಏಕಾಂತವಾಸಿ ಅಂದ್ರೆ ಕಾಡಿಗೆ ಹೋಗಿ ಕೂರೋದಲ್ಲ, 10 ಜನರ ಮಧ್ಯೆ ಮೀಟಿಂಗ್ನಲ್ಲಿ ಕೂತಿದ್ರು ಮನಸ್ಸಿನೊಳಗೆ ಒಂದು ಸೈಲೆಂಟ್ ರೂಮ್ ಸೃಷ್ಟಿಸಿಕೊಂಡು ಆಂತರಿಕ ಗದ್ದಲ ಇಲ್ಲದೇ ಇರೋದು. ಅಶರೀರಿ ಅಂದ್ರೆ ನನ್ನ ಪದವಿ, ನನ್ನ ಅನುಭವ ಅನ್ನೋ ಅಹಂಕಾರ ಇಲ್ಲದೆ ನಾನು ಕೇವಲ ಒಂದು ಚೈತನ್ಯ ಅನ್ನೋ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು. ಸಂಘಟನೆಯಲ್ಲಿ ಇತರರ ಐಡಿಯಾಗಳನ್ನ ಅಹಂಕಾರ ಇಲ್ಲದೆ ಸ್ವೀಕರಿಸಿದಾಗ ಅಲ್ಲಿ ಏಕತೆಯ ಶಕ್ತಿ ನಿರ್ಮಾಣ ಆಗುತ್ತೆ. ಸಂಘಟನೆಯಲ್ಲಿ ಅಹಂಕಾರ ಬಿಡೋದೇ ಏಕತೆಗೆ ಮೂಲಮಂತ್ರ. ಬನ್ನಿ ಈಗ ನಾವು ಇಂದಿನ 8 ಮುಖ್ಯ ಸ್ವಮಾನಗಳ ಅಭ್ಯಾಸ ಮಾಡೋಣ. ಈ ಸ್ವಮಾನಗಳು ನಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಖಂಡಿತ, ಶುರು ಮಾಡಿ. 1. ನಾನು ಜ್ಞಾನ ಸೂರ್ಯನ ಕಿರಣಗಳಿಂದ ಅಜ್ಞಾನ ನಿದ್ರೆಯಲ್ಲಿರುವವರನ್ನು ಜಾಗೃತಗೊಳಿಸುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. 2. ನಾನು ಪರಮಪಿತಾ ಪರಮಾತ್ಮನ ಶ್ರೀಮತದಂತೆ ಈ ಭಾರತ ಭೂಮಿಯನ್ನ ರಾವಣಪುರಿಯಿಂದ ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡುವಂಥ ಈಶ್ವರೀಯ ಸೇವಾದಾರಿ ಆತ್ಮನಾಗಿದ್ದೇನೆ. 3. ನಾನು ದೇಹಾಭಿಮಾನದ ಘರ್ಷಣೆಗಳನ್ನು ಕೊನೆಗೊಳಿಸಿ ಸದಾ ತಂದೆಯ ನೆನಪಿನಲ್ಲಿ ಕರ್ಮ ಮಾಡುವಂತಹ ದೇಹಿ ಅಭಿಮಾನಿ ವಿಜಯಿ ಆತ್ಮನಾಗಿದ್ದೇನೆ. ನಾನು ಪವಿತ್ರತೆಯ ಪ್ರತಿಜ್ಞೆಯ ಆಧಾರದಿಂದ ಸದಾ ಸುಖಶಾಂತಿಯನ್ನು ಅನುಭವ ಮಾಡುವಂಥ ನಂಬರ್ 1 ಅಧಿಕಾರಿ ಆತ್ಮನಾಗಿದ್ದೇನೆ. 5ನೇದು, ನಾನು ವ್ಯರ್ಥ ಸಂಕಲ್ಪಗಳನ್ನ ಸಂಪೂರ್ಣವಾಗಿ ಮುಕ್ತನಾಗಿ ಸತ್ಯ ಪುಣ್ಯಕರ್ಮಗಳನ್ನು ಮಾಡುವಂಥ ಪುಣ್ಯಾತ್ಮನಾಗಿದ್ದೇನೆ. 6ನೇದು, ನಾನು ಏಕರಸ ಸ್ಥಿತಿಯ ಆಸನದ ಮೇಲೆ ಕುಳಿತು ಬ್ರಾಹ್ಮಣ ಪರಿವಾರದಲ್ಲಿ ಏಕತೆಯ ಶಕ್ತಿಯನ್ನು ಪ್ರತ್ಯಕ್ಷ ಮಾಡುವಂಥ ಅಶರೀರಿ ಆತ್ಮನಾಗಿದ್ದೇನೆ. 7ನೇದು, ನಾನು ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿದಿರುವಂಥ ತ್ರಿಕಾಲದರ್ಶಿ ಮತ್ತು ಮಾಸ್ಟರ್ ಜ್ಞಾನಸಾಗರ ಆತ್ಮನಾಗಿದ್ದೇನೆ. 8ನೇದು, ನಾನು ಇಳಿಯುವ ಕಲೆಯನ್ನು ಮುಕ್ತಾಯಗೊಳಿಸಿ ಜ್ಞಾನದ ವಿಚಾರಸಾಗರ ಮಂಥನದಿಂದ ಏರುವ ಕಲೆಯತ್ತ ಸಾಗುತ್ತಿರುವ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈ ಸ್ವಮಾನಗಳು ನಿಜಕ್ಕೂ ನಮ್ಮನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತವೆ. ಈಗ ದೈನಂದಿನ ಮುರಳಿ ಅಭ್ಯಾಸ ಅಥವಾ ಹೋಮ್ವರ್ಕ್ ಅನ್ನ ನೋಡೋಣ. 1. ಸ್ವಮಾನದ ಅಭ್ಯಾಸ. ನಾನು ಈಶ್ವರೀಯ ಸಂಪ್ರದಾಯದ ಶ್ರೇಷ್ಠ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ಅಜ್ಞಾನ ನಿದ್ರೆಯಲ್ಲಿರುವವರನ್ನು ಜಾಗೃತಗೊಳಿಸುವ ಆಂತರಿಕ ಅಭ್ಯಾಸವನ್ನು ಮಾಡಿ. 2. ಮುಖ್ಯ ಭಾವನೆ, ಆತ್ಮಾಭಿಮಾನಿ ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ನಾನು ಈಶ್ವರೀಯ ಸೇವೆಯ ನಿಮಿತ್ತ ಆಗಿದ್ದೇನೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲ ಕರ್ಮಗಳನ್ನು ಮಾಡಿ. 3. ದೈವೀ ಗುಣದ ಧಾರಣೆ. ಇಡೀ ದಿನ ಪವಿತ್ರತೆ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಸುಖಶಾಂತಿಯ ಪ್ರಭಾವ ಇರುವಂತೆ ಗಮನಹರಿಸಿ. 4. ಪವಿತ್ರತೆಯ ಪುರುಷಾರ್ಥ. ನಂಬರ್ 1 ಅಧಿಕಾರಿ ಆಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ದೃಷ್ಟಿ ಮತ್ತು ಸಂಕಲ್ಪದ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. 5. ಕರ್ಮಯೋಗ. ಕರ್ಮಕ್ಷೇತ್ರದಲ್ಲಿ ದೇಹಿ ಅಭಿಮಾನಿ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6. ಸೇವೆ ಮತ್ತು ವೈರಾಗ್ಯ. ಇದು ಅಂತಿಮ ಸಮಯವಾಗಿರುವುದರಿಂದ ಹಳೆಯ ಪ್ರಪಂಚದ ಬಗ್ಗೆ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು
ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. 7. ದಿನಚರ್ಯ ಮತ್ತು ವರದಾನ. ದಿನವಿಡೀ ಧ್ಯಾನದ ಸಮಯದಲ್ಲಿ ಪವಿತ್ರತೆಯ ಬುನಾದಿಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಕರ್ಮಕ್ಷೇತ್ರದಲ್ಲಿ ವ್ಯರ್ಥದಿಂದ ಮುಕ್ತರಾಗಿ ಪುಣ್ಯಾತ್ಮರಾಗುವ ಅಭ್ಯಾಸ ಮಾಡಿ. ಶಕ್ತಿಗಳ ಜಮ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಸಂಘಟನೆಯ ಏಕತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಈ ಎಲ್ಲ ಪಾಯಿಂಟ್ಗಳನ್ನ ದಿನವಿಡೀ ಅಭ್ಯಾಸ ಮಾಡೋದು ಬಹಳ ಮುಖ್ಯ. ಇಂದಿನ ಮಂಥನವನ್ನ ಮುಕ್ತಾಯಗೊಳಿಸುವ ಮುನ್ನ ಈ ದೇಹಾಭಿಮಾನ ಮತ್ತು ಆತ್ಮಿಕ ಅರಿವಿನ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಸುವ ಒಂದು ಚಿಕ್ಕ ಕಥೆಯನ್ನ ನಿಮ್ಮಿಂದ ಕೇಳೋಣ. ಖಂಡಿತ. ಇದು ಇಂದಿನ ಮುರುಳಿಗೆ ಮತ್ತು ನಾವು ಮಾತಾಡಿದ ಆ ಘರ್ಷಣೆಗಳ ನಿವಾರಣೆಗೆ ಬಹಳ ನಿಖರವಾಗಿ ಹೊಂದುತ್ತೆ. ಒಂದು ರಾಜ್ಯದಲ್ಲಿ ಒಬ್ಬ ದೊಡ್ಡ ಮಹಾರಾಜ ಇದ್ದ. ಅವನು ತನ್ನ ಭವ್ಯವಾದ ಅರಮನೆಯಲ್ಲಿ ಮೃದುವಾದ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿದ್ದ. ನಿದ್ರೆಯಲ್ಲಿ ಅವನಿಗೊಂದು ಭಯಾನಕ ಕನಸು ಬಿತ್ತು. ಆ ಕನಸಿನಲ್ಲಿ ಅವನ ರಾಜ್ಯವೆಲ್ಲ ಶತ್ರುಗಳ ಪಾಲಾಗಿ ಅವನು ಎಲ್ಲವನ್ನೂ ಕಳುಕೊಂಡು ಭಿಕ್ಷುಕನಾಗ್ಬಿಡ್ತಾನೆ. ಹರಿದ ಬಟ್ಟೆ, ಮೈ ತುಂಬ ಗಾಯಗಳು, ಹಸಿವಿನಿಂದ ಕಂಗೆಟ್ಟು ಬೀದಿ ಬೀದಿಯಲ್ಲಿ ಅನ್ನಕ್ಕಾಗಿ ಅಲಿಯುತ್ತಿರ್ತಾನೆ. ಅಯ್ಯೋ. ಬೇರೆ ಭಿಕ್ಷುಕರ ಜೊತೆ ಕೇವಲ ಒಂದು ತುತ್ತು ಅನ್ನಕ್ಕಾಗಿ ದೊಡ್ಡ ಘರ್ಷಣೆ ನಡೆಯುತ್ತೆ, ಹೊಡೆದಾಟ ಆಗುತ್ತೆ. ಅವನ ಕನಸಿನಲ್ಲೇ ಅಳ್ತಾನೆ, ನರಳ್ತಾನೆ, ನನ್ನ ಗತಿ ಏನಾಯ್ತು ಅಂತ ಭಯದಿಂದ ಒದ್ದಾಡ್ತಾನೆ. ಆ ನೋವು, ಆತಂಕ ಅವನಿಗೆ ಸಂಪೂರ್ಣ ನಿಜ ಅಂತ ಅನ್ಸಿರುತ್ತಲ್ವಾ? ಹೌದು. ಇಷ್ಟರಲ್ಲಿ ಆತನ ಸೇವಕ ಬಂದು, ಮಹಾರಾಜರೇ ಬೆಳಗಾಯಿತು ಏಳಿ ಅಂತ ಮೆಲ್ಲನೆ ಎಚ್ಚರಿಸ್ತಾನೆ. ಕಣ್ಣ ಬಿಟ್ಟ ತಕ್ಷಣ ಆ ರಾಜನಿಗೆ ತಾನಿರೋದು ಅದೇ ಭವ್ಯವಾದ ಅರಮನೆಯಲ್ಲಿ, ತಾನೊಬ್ಬ ಮಹಾರಾಜ ಅನ್ನೋ ನೆನಪು ಬರುತ್ತೆ. ಆ ಭಿಕ್ಷುಕನ ಕನಸು ಕೇವಲ ಒಂದು ಕ್ಷಣದಲ್ಲಿ ಆ ಘರ್ಷಣೆ, ನೋವು, ಹಸಿವು ಎಲ್ಲವೂ ಮಾಯವಾಗುತ್ತೆ. ಆತ ನಿರಾಳವಾಗಿ ನಗ್ತಾನೆ. ನಾವು ಕೂಡ ಅಷ್ಟೆ. ಈ ಭೌತಿಕ ಪ್ರಪಂಚದ ದೇಹಾಭಿಮಾನ ಅನ್ನೋ ಅಜ್ಞಾನದ ನಿದ್ರೆಯಲ್ಲಿ ಬಿದ್ದು, ನಾನೊಂದು ದೇಹ, ನನಗೆ ಆ ವಸ್ತು ಬೇಕು, ಅಧಿಕಾರ ಬೇಕು ಅಂತ ಇತರರೊಡನೆ ಘರ್ಷಣೆ ಮಾಡ್ತಾ ಆಳ್ತಾ ಇದ್ವಿ. ನಿಜ. ಆದ್ರೆ ಯಾವಾಗ ಜ್ಞಾನಸೂರ್ಯ ಪರಮಾತ್ಮ ಬಂದು, ಮಕ್ಕಳೇ ಎಚ್ಚರಗೊಳ್ಳಿ, ನೀವು ಕೇವಲ ದೇಹ ಅಲ್ಲ, ಶ್ರೇಷ್ಠ ಆತ್ಮರು ಅಂತ ಜ್ಞಾನದ ಬೆಳಕು ನೀಡಿದ್ರೋ, ಆಗ ನಾವೆಲ್ಲರೂ ಮೂಲತಃ ಶಾಂತಿಧಾಮದ ಮಹಾರಾಜರು ಅನ್ನೋ ದೇಹಿ ಅಭಿಮಾನಿ ಸ್ಮೃತಿ ಮರುಕಳಿಸ್ತು. ಈ ಆತ್ಮಿಕ ಸ್ಮೃತಿ ಬಂದೊಡನೆ ದೈನಂದಿನ ಜೀವನದ ಘರ್ಷಣೆಗಳು, ಮಾಯೆಯ ಗ್ರಹಚಾರಗಳು ಆ ಭಿಕ್ಷುಕನ ಕನಸಿನಂತೆ ಕರಗಿ ಹೋಗುತ್ತವೆ. ಇದುವೇ ಅಜ್ಞಾನದ ನಿದ್ರೆಯಿಂದ ಜಾಗೃತಗೊಳ್ಳುವುದು. ನಿಖರವಾಗಿ. ಈ ಮುರುಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.